ಅಂದರೆ ಮಾನ್ಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ಇವತ್ತು 24/8/2026ರಂದು ಬೆಳಿಗ್ಗೆ ನಾವು ಚುನಾವಣಾ ಒಂದು ಮಾರ್ಗಸೂಚಿಯ ನಿರ್ದೇಶನದ ಪ್ರಕಾರ ಕರಡು ಮತದಾರ ಪಟ್ಟಿಯನ್ನು ನಾವು ಇವತ್ತು ಪ್ರಕಟ ಮಾಡಿದ್ದೀವಿ. ನಮ್ಮ ಮುದ್ದೇಬಿಹಾಳ ತಹಸೀಲ್ದಾರ್ ಕಚೇರಿಯ ಸೂಚನಾ ಫಲಕಕ್ಕೆ, ತಾಳಿಕೋಟಿ ತಹಸೀಲ್ದಾರ್ ಕಚೇರಿಯ ಸೂಚನಾ ಫಲಕಕ್ಕೆ, ನಗರ ಸ್ಥಳೀಯ ಸಂಸ್ಥೆಗಳ ಸೂಚನಾ ಫಲಕಕ್ಕೆ ಮತ್ತು ಗ್ರಾಮ ಪಂಚಾಯಿತಿಯ ಸೂಚನಾ ಫಲಕಗಳಿಗೆ ನಾವು ಪ್ರಕಟ ಮಾಡಿದ್ದೀವಿ. ಎರಡನೇದಾಗಿ ತಾವು ಗಮನಿಸಬಹುದು, 26 ಮುದ್ದೇಬಿಹಾಳ ವಿಧಾನಸಭಾ ಮತಕ್ಷೇತ್ರದಲ್ಲಿ ಈ ಹಿಂದೆ 2,28,785 ಮತದಾರ ನೋಂದಣಿಯಾಗಿದ್ದರು. ಈ ಪರಿಷ್ಕರಣಾ ಕಾರ್ಯದಲ್ಲಿ ನಮ್ಮಲ್ಲಿ 1,92,295 ಮತದಾರರಿಗೆ ನಾವು ಡಿಜಿಟೈಸ್ ಮಾಡಿದ್ವಿ. 285 ಮತದಾರರು ಆನ್ಲೈನ್ ಫಾರ್ಮ್ ತುಂಬಿದ್ದಾರೆ. ಈ ಉಳಿದ ಮತದಾರರು 35,990 ವಿವಿಧ ಕಾರಣದಿಂದ ನಮ್ಮ ಸಮೀಕ್ಷೆ ಕಾರ್ಯದಲ್ಲಿ ಲಭ್ಯವಾಗಿಲ್ಲ. ಅವುಗಳ ಪೈಕಿ ನಿಧನ ಹೊಂದಿದವರು 8,858, ಆಬ್ಸೆಂಟ್ ಇದ್ದವರು 2,937, ಪರ್ಮನೆಂಟ್ ಶಿಫ್ಟೆಡ್ ಆಗಿ ಇದ್ದವರು 19,412, ಆಲ್ರೆಡಿ ಎನ್ರೋಲ್ಡ್ ಆದವರು 4,760, ಅದರ್ಸ್ 23. ಈ ರೀತಿ 35,990 ಮತದಾರರು ಇವತ್ತು ಕರಡು ಮತದಾರ ಪಟ್ಟಿಯಲ್ಲಿ ಅವರ ಹೆಸರು ಬಂದಿಲ್ಲ.